ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮತ್ತು ಲೋಕಸಭೆಯ ವ್ಯಾಪ್ತಿಯ ದಿಶಾ ಮೀಟಿಂಗ್ನ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇನೆ. ಈ ಒಂದು ಸನ್ನಿವೇಶದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಮತ್ತು ನಂಜನಗೂಡಿನ ನಂಜುಂಡೇಶ್ವರನಿಗೆ ಪ್ರಾರ್ಥನೆ ಸಲ್ಲಿಸಿ ದೇವರ ಒಂದು ಅನುಗ್ರಹವನ್ನು ಬೇಡ್ತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಯಲ್ಲಿ ಇವತ್ತು ಕಳೆದ ವಾರ ನನಗೆ ಒಂದು ಮಾಹಿತಿ ಕೊಟ್ಟಂಥದ್ದು ಪಕ್ಷದ ಕಾರ್ಯಕರ್ತರು. ನಂಜನಗೂಡಿಗೆ ಸೇರಿರ್ತಕ್ಕಂಥ ಒಂದು ಹುಲ್ಲಳ್ಳಿ ಗ್ರಾಮದ ಒಂದು ಬಡ ಕುಟುಂಬ. ಆ ಹೆಣ್ಣುಮಗಳು ಎರಡೂ ಕಾಲಿಲ್ಲ, ಎಲ್ಲೋ ಆಕ್ಸಿಡೆಂಟಲ್ಲೋ ಏನೋ ಕಟ್ಟಾಗಿದೆ. ಮನೆ ಇಲ್ಲ, ಬಾಡಿಗೆ ಕಟ್ಟಲಿಕ್ಕೆ ಆಗ್ತಿಲ್ಲ. 2 ಸಣ್ಣ ಮಕ್ಕಳಿದ್ದಾವೆ. ಗಂಡನಿಗೂ ಏನೋ ಒಂದು ಕಾಲಿನಲ್ಲಿ ಅನಾಹುತ ಇದೆ. ಇದರ ಹಿನ್ನೆಲೆಯಲ್ಲಿ ಯಾರೋ ಒಂದು ವಿಡಿಯೋ ಮಾಡಿದ್ದು ನೋಡಿದೆ. ನನ್ನ ಗಮನಕ್ಕೆ ತರಬೇಕು, ಯಾರಿಗಾದರೂ ಈ ವಿಡಿಯೋ ನೋಡಿದವರು ಕುಮಾರಣ್ಣ ಅವರ ಗಮನಕ್ಕೆ ತನ್ನಿ ಅಂತಕ್ಕಂಥದ್ದನ್ನು ಹೇಳಿದಂಥದ್ದೇನಿದೆ. ಅದು ಮೊನ್ನೆ ಹೋದ ವಾರ ನನಗೆ ನಮ್ಮ ಡೆಲ್ಲಿನಲ್ಲಿ ನನ್ನ ಗಮನಕ್ಕೇನು ಬಂತು. ಆ ಹಿನ್ನೆಲೆಯಲ್ಲಿ ನಮಗೆ ನಾಡಿಗೆ ಒಂದು ಎಲ್ಲರಿಗೂ ಶಕ್ತಿ ತುಂಬತಕ್ಕಂಥ ಸುಖ ಶಾಂತಿ ಕೊಡ್ತಕ್ಕಂಥ ದೇವರು ಒಂದು ಭಾಗ. ನಾನು ಮೊದಲಿಂದಲೂ ಒಂದು ಕಡೆ ದೇವ್ರ ಮೇಲೆ ಭಕ್ತಿ ಇರೋದು ಬೇರೆ, ಇನ್ನೊಂದು ಕಡೆ ನಿಜವಾದ ದೇವರು ಅಂತಕ್ಕಂಥದ್ದು ನನಗೆ ಯಾರು ಸಂಕಷ್ಟದಲ್ಲಿರ್ತಾರೆ ಅಂಥವ್ರನ್ನಲ್ಲೂ ದೇವ್ರನ್ನ ಕಾಣ್ತಕ್ಕಂಥದ್ದು ನಾನು ಮೊದಲಿಂದಲೂ ನನ್ನ ಹವ್ಯಾಸ ಬೆಳೆಸ್ಕೊಂಬಂದಿದ್ದೇನೆ. ಆ ಹಿನ್ನೆಲೆಯಲ್ಲಿ ಆ ಕುಟುಂಬದ ಪರಿಸ್ಥಿತಿಗಳೇನಿದೆ ನೋಡಿ, ನಾನೇನು ನನ್ನ ಕೈಲಾದ ಮಟ್ಟಿಗೆ ಅವ್ರಿಗೆ ನೆರವು ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡಬೇಕು. ಅವ್ರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಹುಲ್ಲಳ್ಳಿಗೆ ಹೋಗ್ತಾಯಿದ್ದೀನಿ. ಅದು ಮುಗಿಸ್ಕೊಂಡು ದಿಶಾ ಮೀಟಿಂಗ್ ಸಭೆಯಲ್ಲಿ ಭಾಗವಹಿಸ್ತೀನಿ. ಅಲ್ಲೇ ಅದು ಸರ್ವೇ ಸಾಮಾನ್ಯ, ನಮ್ಮ ಅದೇನು ವಿಶೇಷ ಅಲ್ಲ. ಚುನಾವಣೆ ನಡೆಯೋ ಪದ್ಧತಿ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದರ ಬಗ್ಗೆ ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಅಲ್ಲಿಗೆ ಬನ್ನಿ ಬರ್ತಾರೆ, ಅಲ್ಲಿ ಬೇರೆ ವಿಷಯ ಮಾತ್ರ.